ಪುರೋಹಿತ್ರ, ನನ್ನ ಹೆಂಡತಿಗೆ ನನ್ನ ಕೈಯಾರೆ ಹೂವು ಮುಡಿಸ್ಬೋದಾ? ಧಾರಾಳವರಿ. ಇವತ್ತು ಒಂದೆರಡು ಕಣ್ಗಳು ಹೋಗ್ಬಿಡುತ್ತೆ. ಪುರೋಹಿತ್ರ, ಮುಂದಿನ ಕೆಲಸ ಏನು? ದೇವಸ್ಥಾನ ಪ್ರದಕ್ಷಿಣೆ ಹಾಕಿ. ಆಯ್ತು. ಭೂಮಿ, ಏನ್ ಸಾಹೇಬ್ರೆ? ಏನು? ಹೋಗೋಣ ಹೋಗೋಣ. ಹುಷಾರು. ನೀನ್ ಇರ್ಬೇಕಾದ್ರೆ ನನಗೇನಾಗತ್ತೆ ಹೇಳು? ಭೂಮಿ, ಒಂದ್ ನಿಮಿಷ ಬಾಯ್ಲಿ. ಶೀನಕ್ಕ, ಬಾಯ್ಲಿ ಹೇಳ್ತೀನಿ ಅನ್ನಲ್ಲ. ಏನ್ ಮಾಡ್ತಿದ್ಯಾ ಭೂಮಿ ನೀನು? ನಿನ್ ಮದ್ವೆ ಎಲ್ರೂ ಮದ್ವೆ ತರಲ್ಲ. ಲಕ್ಷ್ಮಿ ಅವರೇ, ನಮ್ಮ ಮದ್ವೆ ಎಲ್ರು ಮದ್ವೆ ತರ ಅಲ್ಲ, ನಮ್ದು ಕಾಂಟ್ರಾಸ್ಟ್ ಮದ್ವೆ. ಅದ್ ನಮಗೂ ಗೊತ್ತು. ಅವಳು ಕಾಂಟ್ರಾಕ್ಟ್ ಅಂತ ಏನೋ ಅಂತಿದ್ಲಲ್ಲ, ಏನದು? ನಿಮ್ಮ ಆತಂಕ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗತ್ತೆ. ಈಗ ಭೂಮಿನ ನನ್ನ ಬಿಟ್ರೆ ಅಂಜನನಿಂದ ಹಿಡಿದು ಅಜ್ಜಿವರೆಗೂ ಯಾರಿಗೂ ಆಗಲ್ಲ. ಆದ್ರೆ ಇಂಥವ್ರಿಗೋಸ್ಕರ ನೀನು ಉರುಳು ಸೇವೆ ಯಾಕೆ ಮಾಡ್ತಿದ್ಯಾ ಅನ್ನೋದೇ ಅಲ್ವಾ ನಿಮ್ ನೋವು. ನಾನು ಅರ್ಥ ಮಾಡ್ಕೋಬಲ್ಲೆ. ಆದ್ರೆ ಭೂಮಿನ ನಮ್ಮ ತಾಯಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಈಗ ಅವರೊಬ್ರು ಇಷ್ಟಪಡ್ತಿರಬಹುದು, ಮುಂದೆ 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 ಎಲ್ಲರೂ ಇಷ್ಟಪಡೋ ದಿನ ಬಂದೇ ಬರುತ್ತೆ. ಆಗ ನೀವೇ ಖುಷಿ ಪಡ್ತೀರಾ. ಭೂಮಿನ ಯಾರು ಇಷ್ಟಪಡ್ತಾರೋ ಬಿಡ್ತಾರೋ, ಆದ್ರೆ ನನ್ನ ಲೈಫ್ಗೆ ಭೂಮಿನೇ ವೈಫ್. ಕಂದ, ಕುಂಕುಮ ಇಟ್ಕೋ. ಬಾ ಹೋಗೋಣ, ಬಾ ಹೋಗೋಣ.